ಇದ್ದೀವಿ, ದುಡಿಯೋದಕ್ಕೋಸ್ಕರ ಅಂತ ನಾವು ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಲ್ವ ನಮ್ಮವರಿಂದ ದೂರ ಇದ್ಕೊಂಡು. ಜಂಪ್ ಮಾಡಿ ಕಿತ್ಕೊಬಿಟ್ಟ. ನಾನು 3 ಮಂತ್ಸ್ ಬೇಡ ಅಂತ ನಾನ್ ವೆಜ್ಗೆ ಗುಡ್ ಬೈ ಟಾಟಾ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಟನ್ಸ್ ಮಶ್ರೂಮಲ್ಲೂ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನಸ್ಸಿಗೆ ಸರಿ ಆಯಿತು ಇರಲಿ ಹೋಗಿದ್ದು ಬನ್ನಿ ಟಾಟಾ ಅಂತ ಹೇಳಿ ಕಳಿಸ್ದೆ. ನಗುನು ಬರ್ತಿದೆ. ಇನ್ನೇ 2 ದೋಸೆ ಹಾಕೊಂಡು ತಿಂದು ಮಲ್ಕೊಂಡೆ. ನಿಜ ಹಂಗಂತ ಏನಪ್ಪ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಏನೋ ಫುಲ್ ಸ್ಟೈಲಿಶ್ ಮಗ. ಏನು ಮಗನೇ ಏನು ಒಟ್ಟು ಹಿಂಗೆ ನೋಡಿದ್ರೆ ನಾನು ಏನು ಅನ್ಕೋಬೇಕು? ಬಿಸ್ಕೆಟು ಅಂತಾನೆ ಅನ್ಕೋಬೇಕಾ? ಅದೇನೋ ನಿನ್ನ ತಾಟು. ಸರಿ ಕೊಡ್ತೀನಿ ಬಿಡು, ಆಯಿತು ಅಳ್ಬೇಡ. ಬಿಸ್ಕೆಟ್ ಕೊಡ್ಲಾ? ಓಕೆ. ಆ ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಮಾಡ್ತಾನೆ. ಬಿಸ್ಕೆಟು ಅಂದ್ಬಿಟ್ರೆ ಆ ಟರ್ನಿಂಗ್ ನೋಡು, ಟರ್ನಿಂಗು. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ವಿಡಿಯೋ ಯಾವಾಗ ನೋಡ್ತೀರಾ ಅವ್ರಿಗೆ ಅವಾಗ ಅದು ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂದರೆ ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂದರೆ ಗುಡ್ ನೈಟ್. ನಂದಂತೂ ದೈನಂದಿನ ದಿನಚರಿ ಬೆಳಗ್ಗೆ ಎದ್ದು ಹಾಟ್ ವಾಟರ್ ಕುಡಿಯೋದು. ಸೊ ಈ ನಡುವೆ ನೀಮ್ ವಾಟ್ರಲ್ಲಿ ಕುಡಿತೀನಿ, ರೆಗ್ಯುಲರ್ ಆಗಿಬಿಟ್ಟಿದೆ ನೀಮ್ ವಾಟರು. ಸೊ ಕುಡಿತಾ ಇದ್ದೀನಿ. ಬೆಳಗ್ಗೆನೇ ಇವತ್ತು ಟಿಫನ್ ಇಲ್ಲ, ಏನಿಲ್ಲ, ಹೊರಗಡೆ ಹೋಗೋದಿದೆ ಸ್ವಲ್ಪ. ಅಭಿಯವರು ಎಲ್ಲೋ ಹೊರಗಡೆ ಹೋಗಬೇಕು ಅಂತಿದ್ದಾರೆ. ಸೊ ಅವ್ರ ಜೊತೆ ನಾನು ಕೂಡ ಹೊರಗಡೆ ಹೋಗಿ ಬರಬೇಕು. 2000 years later. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತೆ ಈವ್ನಿಂಗಿಂದ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಂದೆ, ಸ್ವಲ್ಪ ರೆಸ್ಟ್ ಮಾಡಿದೆ. ಸರಿ ಸಂಜೆ ಆಗಿದೆ, ಕುಕ್ ಮಾಡೋಣ ಅಂತೇಳಿ ಸ್ವಲ್ಪ ವೆಜಿಟೇಬಲ್ಸು ಗ್ರಾಸರಿ ಎಲ್ಲ ಬುಕ್ ಮಾಡಿಕೊಂಡೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ, ಬರುವಾಗ ತರೋಕ್ಕಾಗಲಿಲ್ಲ. ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಪಕ್ಕದ ಮನೆ ಹುಡುಗಿನೂ ಬಂದು ಆಟ ಆಡ್ಕೊತಾ ಇದ್ಲು. ಅದು ಒಂದು ಸಣ್ಣ ಕ್ಯಾಪ್ಚರು. ತುಂಬ ಫೈಟ್ ಮಾಡ್ತಾನೆ. ಜಂಪ್ ಮಾಡಿ ಕಿತ್ಕೊಬಿಟ್ಟ ಕಳ್ಳ ನನ್ನ ಮಗ. ಹೈ ಕಿತ್ಕೊಂಬಿಟ್ಟ. ಸರಿ ಎಲ್ಲ ಐಟಮ್ಸು ಬಂತು, ತೊಗೊಂಡೆ. ಏನಂದರೆ ಕೆಲವೊಂದನ್ನು ಹೊರಗಡೆ ಹೋದಾಗ ಅಲ್ಲಿಂದಲ್ಲೇ ಹಿಡ್ಕೊಂಡು ತೊಗೊಂಡು ಬಂದುಬಿಡ್ತೀನಿ. ತುಂಬ ರಿಕ್ವೈರ್ಮೆಂಟ್ ಇದೆ, ನಾನು ಇನ್ನು ಹೊರಗಡೆನೇ ಹೋಗಲ್ಲ, ಇವಾಗಲೇ ಬೇಕು ಅನ್ನೋಂಥ ಕೆಲವೊಂದು ಐಟಮ್ಸ್ಗಳನ್ನ ಹೇಗೂ ಬುಕ್ ಮಾಡ್ತಿದ್ದೀನಿ ಅಂದಾಗ ಜೊತೆಗೆ ಆರ್ಡ್ರ್ ಮಾಡ್ಕೊಬಿಡ್ತೀನಿ. ಒಂದಷ್ಟು ಸಣ್ಣ ಪುಟ್ಟ ಐಟಮ್ಸ್ ಬೇಕಾಗುತ್ತೆ, ನಾವು ಎಷ್ಟೇ ತೊಗೊಬಂದಿದ್ರು ಬೇಕಾಗುತ್ತೆ. ಹಾಗೆ ನನಗೆ ಮಶ್ರೂಮ್ ಬೇಕಿತ್ತು. ಈ ಒಯಿಸ್ಟರ್ ಮಶ್ರೂಮ್ ಅಂತೂ ನನಗೆ ರೆಗ್ಯುಲರಾಗಿ ಸಿಗಲ್ಲ, ಸಿಕ್ಕಾಗ ಬುಕ್ ಮಾಡ್ಕೋತೀನಿ. ಬುಕ್ ಮಾಡ್ಕೊಂಡಂಥ ಟೈಮಲ್ಲಿ ಈ ರೀತಿ ತೊಗೋತೀನಿ. ನನಗೆ ನಾರ್ಮಲ್ ಬಟನ್ ಮಶ್ರೂಮ್ಗಿಂತ ಈ ಒಯಿಸ್ಟರ್ ಮಶ್ರೂಮ್ ಅಂದರೆ ತುಂಬ ಇಷ್ಟ. ರೇರಾಗಿ ಸಿಗುತ್ತೆ, ಬಟ್ ಸಖತ್ ಒರಿಜಿನಲ್ ನಾಟಿ ಅಂದ್ಬಿಟ್ಟು ಟೇಸ್ಟ್ ಕೊಡುತ್ತೆ. ಇವತ್ತು ಅದೇ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗ ನೋಡಿದ್ರೆ ಅಡುಗೆ ಮನೇಲಿ ನಾನು ಇದ್ದರೆ ಸಾಕು, ಬಿಸ್ಕೆಟ್ ಬೇಕು ಅಂತ ಹಿಂಗೆ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಕ್ಲಾಸ್ ತೊಗೋಬೇಕು. ಹಾಗೆ ಅಭಿಯವರು ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ, 2 ಡೇಸ್ ಇರಲ್ಲ ಅಂತ ಹೇಳಿದ್ರು. ಸಡನ್ ಶಾಕಿಂಗ್ ನ್ಯೂಸು. ಸರಿ ಅವರಿಗೆ ಇಮಿಡಿಯೇಟಾಗಿ ದೋಸೆ ಮಾಡಿಕೊಟ್ಬಿಡೋಣ ಅಂಥೇಳಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ಸ್ಟೆಂಟಾಗಿ ದೋಸೆ ಮಾಡಬೇಕು ಅಂದರೆ ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಕಲಿಸ್ಬಿಟ್ಟು ಈ ಥರ ಇಟ್ಬಿಟ್ರೆ ದೋಸೆ ತುಂಬ ಸಾಫ್ಟಾಗಿ, ತುಂಬ ಮೆದುವಾಗಿ, ನಾರ್ಮಲ್ ದೋಸೆ ಥರನೇ ಚೆನ್ನಾಗಿ ಬರುತ್ತೆ. ನಾನು ಯೂಶ್ವಲ್ ಡೇಸಲ್ಲಿ ಇಮಿಡಿಯೇಟಾಗಿ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂದರೆ ಹೀಗೆ ಮಾಡ್ತೀನಿ. ಬಟ್ ರೆಗ್ಯುಲರಾಗಿ ನಾನು ದೋಸೆ ಮಾಡಲ್ಲ. ಏನಾದರೂ ಈ ಥರ ಬೇಕು ಅಂದಾಗ ಈ ರೀತಿ ರವೆ ದೋಸೆನ ಮಾಡ್ಕೋತೀನಿ. ಆ್ಯಂಡ್ ಇದಾದಮೇಲೆ ಕಲಸಿಟ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಶ್ರೂಮ್ ಸಾಂಬಾರಿಗೆ ಟೊಮೆಟೊ, ಈರುಳ್ಳಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಈ ರೀತಿ
ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಖಾರ ಅಂದ್ರೇ ಜಾಸ್ತಿ ಇಷ್ಟ. ಬಟ್ ಈರುಳ್ಳಿ ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆಲ್ಲ ನಾವು ಅರಿಶಿನ ಈರುಳ್ಳಿ ಹಾಕಿ ಹೇಗೆ ಸಾಂಬಾರು ಮಾಡ್ತೀವಲ್ಲ, ಅದೇ ಮಸಾಲೆನ ಅದೇ ಮೆಥಡಲ್ಲಿ ಈ ಮಶ್ರೂಮ್ ಸಾಂಬಾರು ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಮಶ್ರೂಮು, ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ಶಾಗೂ ಇದೆ. ಪೆಟಲ್ಸ್ ಥರ ಬರುತ್ತೆ. ನಾಟಿ ಅಣಬೆ ಊರಲ್ಲಿ ಜಮೀನುಗಳಲ್ಲಿ ಸಿಗುತ್ತೆ ನೋಡಿ, ಆ ಥರ ಅಣಬೆಯಲ್ಲಿ ಸಾಂಬಾರು ಮಾಡಿದ್ರೆ ಏನು ಟೇಸ್ಟ್ ಬರುತ್ತೋ ಅದೇ ಥರ ಟೇಸ್ಟು, ಅದೇ ಥರ ಬರುತ್ತೆ. ಇದನ್ನು ನಾಟಿ ಅಣಬೆ ಅಂತಲೇ ಅನ್ಕೋಬೋದು, ಬಟ್ ಇದು ಫಾರ್ಮಲ್ಲೇ ಬಂದಿರೋವಂಥದ್ದು. ಸೊ ನೋಡಿ, ಈಗ ಪೆಟಲ್ಸ್ ಒಳಗಡೆ ಈ ರೀತಿ ಎಲ್ಲ ತುಂಬ ಹುಳುಗಳಿರುತ್ತೆ. ನೋಡಿ ನೋಡಿ ತೊಗೊಂಡು ನೀರಲ್ಲಿ ನೆನೆಸಿ ಕ್ಲೀನ್ ಮಾಡ್ಕೋಬೇಕು. ನಾನು ಇದನ್ನು ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಲ್ಲ, ಒಂದೊಂದು ಪೆಟಲ್ನೇ ನೀಟಾಗಿ ಸಾಂಬಾರಿಗೆ ಇದೇ ಥರನೇ ಯೂಸ್ ಮಾಡ್ಕೋತೀನಿ. ಸೊ ಪೆಟಲ್ಸ್ನ ನೀರಿಗೆ ಹಾಕಿ ವಾಶ್ ಮಾಡೋಕೆ ಹಾಕಿ, ಹಾಗೆ ಅಭಿಯವರು ಕೂಡ ಬಂದರು. ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಸರಿ ಫ್ರೆಶ್ ಅಪ್ ಆಗೋಣ, ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು. ತಲೆ ಅಂತೂ ತುಂಬ ನೋವ್ತಾ ಇದೆ. ಒಂದು ಕಪ್ ಕಾಫಿ ಕೊಡಮ್ಮ. ಕಾಫಿ ಬೇಕಾ? ಏನಿದು? ಇದು ನಿಮಗೆ ಮೋಮೋಸ್, ಸ್ಪೆಷಲ್ ಮೋಮೋಸ್. ಮೋಮೋಸಾ? ಸ್ಟೀಮ್ ಮತ್ತು ಫ್ರೈ ಎರಡು ಇದೆ. ಹೌದಾ, ಥ್ಯಾಂಕ್ ಯು. ಏನಿವತ್ತು ಇಷ್ಟು ಬೇಗ? ಹಾಂ, ಸರಿ ಕಾಫಿ ಕೇಳಿದ್ದಾರೆ ಅಂತೇಳಿ ಕಾಫಿ ಮಾಡಿಕೊಂಡೆ. ಹಾಗೆ ನಾನು ಕೂಡ ತಲೆನೋವಿಗೆ ಕಾಫಿ ಕುಡಿಯೋಣ ಅಂತೇಳಿ ನನಗೂ ಮಶ್ರೂಮ್ ತೊಗೊಂಡು ಬಂದಿದ್ದರು. ನಾನ್ ವೆಜ್ ಅಂತೂ ತಿಂತಿಲ್ಲ, ಆಲ್ಮೋಸ್ಟ್ ನಾನೊಂದು 3 ಮಂತ್ಸು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ತಿಂತಾಯಿಲ್ಲ, ಅವರು ಕೂಡ ತಿಂತಾಯಿಲ್ಲ. ಸೊ ಫುಲ್ ವೆಜಿಟೇರಿಯನ್ಸ್ ನಾವಂತೂ. ಸೊ ನಾನ್ ವೆಜ್ಜಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ನಾನು 3 ಮಂತ್ಸ್ ಬಿಟ್ಬಿಡೋಣ ನಾನ್ ವೆಜ್ನ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ತುಂಬ ಇರಿಟೇಟ್ ಆಗ್ತಾಯಿತ್ತು ನಾನ್ ವೆಜ್ ಎಲ್ಲ, ಒಂಥರ ಬೇಡ ಅನ್ಸೋಕ್ಕೆ ಶುರು ಆಯಿತು. ಹಾಗಾಗಿ ನಾನು ಒಂದು 3 ಮಂತ್ಸ್ ಬೇಡ ಅಂತ ನಾನ್ ವೆಜ್ಗೆ ಗುಡ್ ಬೈ ಟಾಟಾ ಹೇಳಿಬಿಟ್ಟಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೊಮೋಸ್ ಅಂತ ಬಂದರೆ ವೆಜ್ಜು, ನಾನ್ ವೆಜ್ಜು, ಪನ್ನೀರು, ಎಗ್ಗು ಎಲ್ಲ ಥರನೂ ಸಿಗುತ್ತೆ. ನಾನು ಬೇಡ ಅಂತ ಹೇಳಿದ್ದೆ, ಬಟ್ ಅವ್ರು ಏನೋ ಗೊತ್ತಿಲ್ಲ, ಏನೂ ತಿಂದಿಲ್ಲ. ಬೆಳಗ್ಗೆನೂ ಹೊರಗಡೆ ಹೋಗಿದ್ವಿ, ಅಲ್ಲಿ ಏನೂ ತಿಂದಿಲ್ಲ ಅಂಥೇಳಿ ತೊಗೊಂಡು ಬಂದಿದ್ದಾರೆ. ಫ್ರೈಡ್ ಮೊಮೋಸು ಹಾಗೆ ವೆಜ್ ಸ್ಟೀಮ್ ಮೊಮೋಸ್ ಎರಡೂ ತೊಗೊಬಂದಿದ್ದಾರೆ. ಹಾಗೆ ನನಗೆ, ನನ್ನ ಗಂಡನಿಗೆ ಕಾಫಿ, ಜೊತೆಗೆ ನನ್ನ ಮಗನಿಗೆ ಹಾಲು, ಇಷ್ಟನ್ನು ತೊಗೊಂಡು ನಾವು ಕೂಡ ತೊಗೋತಾ ಇದ್ದೀವಿ. ನನ್ನ ಮಗನಿಗೆ ಹಾಲು ಮೊಸರು ಅಂದರೆ ಪಂಚಪ್ರಾಣ. ಅದಾದಮೇಲೆ ಒಂದು 10 ನಿಮಿಷ ಆಯಿತು. ಸರಿ ಅಭಿಯವ್ರಿಗೆ ದೋಸೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ದೋಸೆ ಹಾಕ್ಕೊಟ್ಟೆ. ಸಾಂಬಾರು ಇನ್ನೂ ಮಾಡೇ ಇರಲಿಲ್ಲ, ಅರ್ಧ ಮನಸ್ಸು ಅವ್ರು ಹೋಗ್ತಾರೆ ಅನ್ನೋದೇ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನಾವಿಬ್ಬರು ಮೇ ಬಿ ಟೈಮ್ ಸ್ಪೆಂಡ್ ಮಾಡೋಂಥದ್ದೇ ಸಂಜೆ ಟೈಮು, ಬಟ್ ಆ ಟೈಮು ಕೂಡ ನಮಗೆ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದಾಗ ಎಲ್ಲ ಒಂದು ಕಡೆ ಒಬ್ಬರೇ ಒಂಟಿ ಅಂತ ಅನಿಸ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರಹಕ್ಕೆ ಒಣೆಯಾರು ಅಂತಾರಲ್ಲ ಹಾಗೆ. ಸರಿ ಇದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿರೋಂಥ ಎಲ್ಲ ಐಟಮ್ಸ್ಗೆ ಮಸಾಲೆ ಹಾಕಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಈಗ ನಾನು ಜಾರ್ಗೆ ರುಬ್ಬೋದಕ್ಕೆ ಅಂತೇಳಿ ಹಾಕೋತೀನಿ. ನಾವು ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು ಮಾಡಿದಾಗ ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತೀವೋ ಅದೇ ಇಂಗ್ರೀಡಿಯೆಂಟು. ಸೊ ಸ್ವಲ್ಪ ಲವಂಗ, ಮೆಣಸು ಹಾಕೋತಾ ಇದ್ದೀನಿ. ಅರಿಶಿನ, ಈರುಳ್ಳಿ ಅಂತೇಳಿ ಸಪ್ರೇಟಾಗಿ ಹಾಕೋದಕ್ಕೆ. ಲವಂಗ ಸ್ವಲ್ಪ ಒಂದು 4, ಹಾಗೆ 1 ಸ್ಪೂನಷ್ಟು ಮೆಣಸು, ಬೆಳ್ಳುಳ್ಳಿ 1, ಶುಂಠಿ 1 ಇಂಚಷ್ಟು, ಹಾಗೆ ಸ್ವಲ್ಪ ಈರುಳ್ಳಿ, 2 ಈರುಳ್ಳಿನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಇಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡ್ರೆ ಇದು ಅರಿಶಿನ ಈರುಳ್ಳಿ ಮಸಾಲ. ಚಿಕನ್ನ ನಾವು ಸಾಂಬಾರಿಗಿಂತ ಈ ಥರ ಅರಿಶಿನ ಈರುಳ್ಳಿಲಿ ತಿಂದಿದ್ದೆ ಜಾಸ್ತಿ. ಹಾಗೆ ಇನ್ನೊಂದು ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಟೊಮೆಟೊನ ಹಾಕೋತಾ ಇದ್ದೀನಿ. ಯಜಮಾನ್ರು ಇಲ್ಲದೆ ಇರೋದ್ರಿಂದ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕಿ ರುಬ್ಕೋತೀನಿ. ಇಷ್ಟೇ ಇಂಗ್ರೀಡಿಯೆಂಟು. ಚೆನ್ನಾಗಿ ಎರಡನ್ನೂ ಕೂಡ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದು ಖಾರ, ಅದಕ್ಕೆ ಅದು ಅರಿಶಿನ ಈರುಳ್ಳಿ. ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ, ಎಣ್ಣೆ ಕಾದ ಮೇಲೆ ತೊಳೆದಿಟ್ಕೊಂಡಿರುವಂಥ ಮಶ್ರೂಮನ್ನು ಈ ರೀತಿ ಹಾಕೋತಾ ಇದ್ದೀನಿ.
ಮಶ್ರೂಮ್ ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ನೀಟಾಗಿ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಯಾವುದೇ ಮಶ್ರೂಮ್ ಆದರೂ ಅಷ್ಟೇ ನೀರಲ್ಲಿ ನೆನೆಸಿದಷ್ಟು ಅಬ್ಸರ್ವ್ ಮಾಡಿರುತ್ತೆ. ಸೊ ಈಗ ಆಯಿಲಲ್ಲಿ ಇದೇ ಮಶ್ರೂಮನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ. ಆ್ಯಂಡ್ ಬಟನ್ ಮಶ್ರೂಮ್ ಥರ ಅಲ್ಲ ಇದು. ಆಯಿಲಲ್ಲಿ ಫ್ರೈ ಆದಷ್ಟು ಕರಗುತ್ತೆ, ಮೆಲ್ಟ್ ಆಗುತ್ತೆ ಒಂಥರ. ಸೊ ನೋಡಿ ಬಿಟ್ಕೊತಾ ಇದೆ, ಅದು ಒಂಥರ ಕಲರೇ ಚೇಂಜ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿದ್ದೀರಾ? ಸೊ ಈಗ ನಾನು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ನೀರೆಲ್ಲ ಡ್ರೈ ಆಗ್ತಾ ಇದೆ, ನೋಡ್ತಿರ್ಬೋದು ನೀವು. ಫುಲ್ ಎಲ್ಲ ಬಿಟ್ಕೊಂಡು ಅದೇ ಥರ ಬಿಸಿನಲ್ಲೇ ಡ್ರೈ ಆಗ್ತಾಯಿದೆ. ಸ್ವಲ್ಪ ನೀರಿರುವಾಗಲೇ ನಾನೀಗ ಇದಕ್ಕೆ ಅರಿಶಿನ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಯಾಕೆ ಸ್ವಲ್ಪ ನೀರಿರುವಾಗಲೇ ಹಾಕ್ಕೊಂಡಿದ್ದೀನಿ ಅಂತಂದರೆ ಅರಿಶಿನ ಈರುಳ್ಳಿ ಜೊತೆಗೇ ನೀರು ಕೂಡ ಡ್ರೈ ಆಗಲಿ, ಮಸಾಲೆಯಲ್ಲಿರೋ ಹಸಿ ವಾಸನೆಯೂ ಕೂಡ ಹೋಗಲಿ, ಎರಡು ಕೂಡ ತಾಳ ಹಿಡಿದಿರ ನೀಟಾಗಿ ಫ್ರೈ ಆಗಲಿ ಅನ್ನೋದಕ್ಕೆ ರೀಸನ್ಗೋಸ್ಕರನೇ ಹಾಕ್ಕೊಂಡೆ. ನೋಡಿ ಇವಾಗ ಚೆನ್ನಾಗಿ ಮಶ್ರೂಮು ಈರುಳ್ಳಿ ಮಸಾಲ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ. ಈಗ ನಾನು ಇದಕ್ಕೆ ರುಬ್ಬಿರುವಂಥ ಖಾರ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಸಾಂಬಾರು ಸಖತ್ತಾಗಿರುತ್ತೆ. ಟ್ರೈ ಮಾಡಿದವರು ನಿಜ ಹೇಳ್ತೀರಾ, ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡಿ. ಬಟನ್ಸ್ ಮಶ್ರೂಮಲ್ಲೂ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸಾಂಬಾರು ಅದಕ್ಕೆ ಬೇಕಾದಷ್ಟು. ನಾನಿಲ್ಲಿ ಈಗ ಒಬ್ಬಳೇ ಅಲ್ಲ, ಸೊ ಇವತ್ತು ನಾಳೆಗೆ ಆಗುತ್ತೆ ಅಂತೇಳಿ ಜಸ್ಟ್ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಒಂಥರ ಸೆಮಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನಾನು ಚಾಪ್ಸ್. ಅದಕ್ಕೆ ಸಾಂಬಾರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನೀಗ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಲಿಡ್ನ ಒಂದು 5 ನಿಮಿಷ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಅದು ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ, ಮಶ್ರೂಮ್ ಕೂಡ ಬೆಂದಿದೆ ಅಂತ ಅನಿಸಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಅಷ್ಟೇ, ಸಾಂಬಾರು ಆಗಿದೆ ಅಂತ. ಇಲ್ಲ ಮಶ್ರೂಮ್ ಇನ್ನೂ ಬೇಯಬೇಕು ಅಂದರೆ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳಿ. ಸೊ ಈಗ ಮಶ್ರೂಮ್ ಆಗಿದೆ ರೆಡಿ. ಸೊ ಅದಾದಮೇಲೆ ಅಭಿಯವರು ಕೂಡ ಹೊರಟರು. ಸರಿ ಬೇಜಾರಾಗ್ತಾಯಿತ್ತು ಮನಸ್ಸಿಗೆ. ಸರಿ ಆಯಿತು ಇರಲಿ, ಹೋಗಿದ್ದು ಬನ್ನಿ ಟಾಟಾ ಅಂತೇಳಿ ಕಳಿಸ್ದೆ. ನಗುನು ಬರ್ತಿದೆ. ಚೆನ್ನಾಗಿ ಕುತ್ಕೋತಾನೆ ಮಾತ್ರ. ನೀನಜ್ಜಿ ಕೋಪ ನೋಡಿ ಹೆಂಗ್ ತಿರ್ಕೊಳ್ಳೋದು. ಓಕೆ ಆಯಿತು, ಫುಡ್ ತಿನ್ನೋದು, ಫುಡ್ ತಿನ್ನು. ಅವರು ಹೋದ್ಮೇಲೆ ಪಕ್ಕದ ಮನೆ ಹುಡುಗಿ ಬಂದಳು. ಸರಿ ಮಾತಾಡ್ತಿದ್ದಾಳೆ, ಆಟಾಡ್ತಿದ್ದಾಳೆ ಅಂತೇಳಿ ಆಟ ಆಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ನಿಜ ಒಂಥರ ಬೇಜಾರಾಗೋಯ್ತು, ಅಡುಗೆ ಮಾಡೋ ಇಂಟ್ರೆಸ್ಟೇ ಹೊರಟೋಯ್ತು. ಆಗಿರೋ ಸಾಂಬಾರ್ಗೆ 2 ದೋಸೆ ಹಾಕ್ಕೊಂಡು ತಿಂದು ಮಲ್ಕೊಂಡೆ. ನಿಜ ನನಗಂತೂ ಮನೇಲಿ ಯಾರೇ ಆದರೂ ಅಷ್ಟೇ ಅಲ್ವಾ, ಸೊ ಇರೋದೇ ನಾವಿಬ್ಬರು. ಅಪ್ಪ ಅಮ್ಮನೂ ಕೂಡ ಊರಲ್ಲಿದ್ದಾರೆ, ಇನ್ನು ನಮ್ಮಮ್ಮನೂ ಊರಲ್ಲಿರ್ತಾರೆ. ಎಲ್ಲರಿಂದನೂ ದೂರನೇ ಇದ್ದೀವಿ. ದುಡಿಯೋದಕ್ಕೋಸ್ಕರ ಅಂತ ನಾವು ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಲ್ವ ನಮ್ಮವರಿಂದ ದೂರ ಇದ್ಕೊಂಡು. ಸೊ ಮಶ್ರೂಮ್ ಅಂತೂ ಸಾಂಬಾರು ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ದೋಸೆ ಜೊತೆ ಹಾಕ್ಕೊಂಡು ಚೆನ್ನಾಗಿ ತಿಂದು ಮಲ್ಕೊಂಡೆ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಆಲ್.